ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಹಾನ್ ನಾಯಕನನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುತ್ತಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಯಶವಂತ್ ಅಂಬೇಡ್ಕರ್ ಅವರು ಬೇಸರ ವ್ಯಕ್ತಪಡಿಸಿದರು. ಶನಿವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟವು ಹಮ್ಮಿಕೊಂಡಿದ್ದ 135ನೇ ಅಂಬೇಡ್ಕರ್ ಹಬ್ಬ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ದೇಶವೇ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಗೌರವಿಸುವ ಕೆಲಸಗಳನ್ನು ಮಾಡುತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಲಾಗುತ್ತಿದೆ. ಭಾರತ ದೇಶದ ಅಭಿವೃದ್ಧಿ ಮತ್ತು ಹೊಸ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಇದು ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ಇದೆ. ದೇಶದ ಎಲ್ಲ ಜನರು ಬಾಬಾ ಸಾಹೇಬರ ಸಂವಿಧಾನದ ಕೊಡುಗೆ ಮತ್ತು ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸೋಣ ಎಂದು ಮನವಿ ಮಾಡಿದರು. Good afternoon, everybody. Yeah, Bhante Vajrajyoti Bhante ji, Vandan ji. Then BC Rajesh, advocate, who has arranged this whole thing, and he's all associates. I thank you, all of them. Then Somaya Madam, Tahsildar, hello. And Mohan Kumar, High Court advocate, just now he has given a very valuable speech. And I would like to sincerely thank the organizer for inviting me to celebrate the 135th birth anniversary of Bodhisattva Dr. Baba Saheb Ambedkar. ನನ್ನೆಲ್ಲ ಆರ್ಗನೈಸರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ನನಗೆ ಎರಡು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. It gives me immense pleasure and honor to be here in Arkalgudu district, Hasnu, to celebrate the birth anniversary of our great emancipator Bodhisattva Dr. Baba Saheb Ambedkar. ಇವತ್ತು ಅರ್ಕಲ್ಗೂಡಿನಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬೀದರ್ನ ಆಯುಷ್ಮಾನ್ ವರಜ್ಯೋತಿ ಬಂತೇಜಿ ಅವರು, ಈ ದೇಶದಲ್ಲಿ ಇನ್ನೂ ಕೂಡ ಅಂಬೇಡ್ಕರ್ ಅವರನ್ನು ಸರ್ವರು ಅರ್ಥ ಮಾಡಿಕೊಳ್ಳದಿರುವುದು ನೋವಿನ ಸಂಗತಿ. ಅಂಬೇಡ್ಕರ್ ಎಂದರೆ ಐಕ್ಯತೆ, ಭಾವೈಕ್ಯತೆ, ಸಮತೆ, ಮಮತೆಯಾಗಿದೆ. ಅಂಬೇಡ್ಕರ್ ಅವರು ಹಾಸನಕ್ಕೆ ಬಂದಿದ್ರು. ಅವರ ಮೊಮ್ಮಗ ಅರಕಲಗೂಡಿಗೆ ತಾತನ 135ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಬಂದಿದ್ದಾರೆ. ಇದು ಅತ್ಯಂತ ಹಬ್ಬದ ಸಡಗರವಾಗಿದೆ ಎಂದು ಬಣ್ಣಿಸಬೇಕಾಗುತ್ತದೆ. ಕೇವಲ ಸಂಭ್ರಮಿಸುವ ಜೊತೆಗೆ ನಿತ್ಯವೂ ನಮ್ಮ ಜ್ಞಾನದ ಹಸಿವಿನ ಹಬ್ಬವಾಗಿ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಂಡು ಅನುಸರಿಸಬೇಕಾಗುತ್ತದೆ. ಅಂಬೇಡ್ಕರ್ ಅವರು ಅಪಾರ ದೇಶಪ್ರೇಮ, ಭಕ್ತ, ರಾಷ್ಟ್ರಪ್ರೇಮಿಯಾಗಿದ್ದರೆಂದು ಅವರು ಹೇಳಿದರು. ಸಂಕೋಲೆಯಿಂದ ಬಿಡುಗಡೆಗೊಳಿಸಿ ಅವರನ್ನು ಸ್ವತಂತ್ರಗೊಳಿಸಿ, ಯಾರ ಹಿಡಿತದಲ್ಲೂ ಇರಬಾರ್ದು, ಯಾರ ಮರ್ಜಿಯಲ್ಲೂ ಇರಬಾರ್ದು, ತಾವು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕುವಂತಹ ಬದುಕನ್ನು ಕೊಡುವ ಸಲುವಾಗಿ ನಾನು ಇಲ್ಲಿ ಓದ್ತಾ ಇದ್ದೀನಿ. ಹಾಗಾಗಿ ನಾನು ಓದನ್ನ ನಿಲ್ಲಿಸಲ್ಲ. ಓದಿ ಮುಗಿಸಿ ನನ್ನ ಜನರನ್ನ ಬಿಡುಗಡೆಗೊಳಿಸುವಂತಹ ಅಸ್ತ್ರಗಳನ್ನ ಹೆಗಲ ಮೇಲೆ ಹಾಕೊಂಡು ಬರೋವರೆಗೂ ನಾನು ಓದನ್ನ ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ನಮ್ಮನ್ನ ಬಿಡುಗಡೆಗೊಳಿಸೋಕ್ಕೋಸ್ಕರ ಆ ನಂತರ ಓದ್ಕೊಂಡು ಬಂದ ನಂತರ ಇಲ್ಲಿ ಅಪಾರವಾದ ಸವಾಲುಗಳು ಅವರಿಗೆ ಇದ್ವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತುಂಬಾ ದೊಡ್ಡ ಸವಾಲುಗಳಿದ್ವು. ತುಂಬಾ ದೊಡ್ಡ ಸವಾಲು ಯಾವುದು ಅಂತಂದ್ರೆ, ಅವತ್ತಿನ ಸ್ವತಂತ್ರ ಹೋರಾಟಗಾರರೇ ಇವರಿಗೆ ಒಂದು ದೊಡ್ಡ ಸವಾಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರಿಗೂ ಚಾಲೆಂಜ್ ಏನ್ ಮಾಡ್ತಾರೆ ಅಂತಂದ್ರೆ, ದೇಶಕ್ಕೆ ಸ್ವತಂತ್ರ ಬರೋದು ನನಗೂ ಖುಷಿನೇ, ಆದ್ರೆ ನನ್ನ ಜನರಿಗೆ ನಿಮ್ಮಿಂದ ಸ್ವತಂತ್ರ ಹೇಗೆ, ಯಾವಾಗ ಸಿಗುತ್ತೆ, ಅದರ ಗ್ಯಾರಂಟಿ ಏನು? ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಿಸಿ ರಾಜೇಶ್, ಮುಖಂಡ ಸಂದೇಶ್ ಮಾತನಾಡಿದರು. ತಹಶೀಲ್ದಾರ್ ಸೌಮ್ಯ, ಇಒ ಶ್ರೀನಿವಾಸ್, ಸಿಪಿಐ ಸುಬ್ಬಯ್ಯ, ಮುಖಂಡರಾದ ರಾಜೇಂದ್ರ, ಕೃಷ್ಣಕುಮಾರ್, ಸೋಮಶೇಖರ್, ಜವರಿಯ, ಗಣೇಶ್ ವೇಲಾಪುರಿ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.